ಅಣ್ಣ ಯಾವ ಬ್ರೀಡ್ ಇದು? ಅಣ್ಣ ಸೌತ್ ಆಫ್ರಿಕಾ ಡಾರ್ಫರ್ ಅಂತ ಹೇಳಿ ಥರ್ಡ್ ಜನರೇಷನ್ ಇದು. ಇದನ್ನೇ ಬ್ರೀಡಿಂಗ್ ಮಾಡಿಕೊಂಡಿದ್ದೀವಿ ಸರ್. ಹೌದಾ? ಇದು ಒಂದು ವರ್ಷಕ್ಕೆ ಎಷ್ಟು ಕೆಜಿ ಬರುತ್ತೆ ಸರ್? ವರ್ಷಕ್ಕೆ 70 ರಿಂದ 80 ಕೆಜಿ ಬರುತ್ತೆ ಸರ್. 80 ಕೆಜಿ ತೂಕ ಬರುತ್ತೆ ಒಂದು ವರ್ಷಕ್ಕೆ? ಮೇಲೆ 2 ತಿಂಗಳು 3 ತಿಂಗಳು ಆಗಿದೆ. ಹೌದಾ? ಹೌದು ಸರ್. ನೀವು ಈ ಮರಿ ಎಲ್ಲ ಎಲ್ಲಿ ತಂದಿದ್ದೀರಾ ಸರ್? ಇದೆಲ್ಲ ಶಿಡ್ಲುಘಟ್ಟ ನಮ್ಮ ಸ್ನೇಹಿತರ ಫಾರಮಲ್ಲಿ ತಂದಿರೋ ಸರ್ ಇದು. ಹೌದಾ? ಹೌದು ಸರ್. ಇದು ಎಷ್ಟನೇ ಜನರೇಷನ್ ಅಂತ ಹೇಳಿದ್ರೆ? ಸರ್ ಇದು ಥರ್ಡ್ ಜನರೇಷನ್ ಅಂತ. ಹೌದಾ? ಇದು F3 ಬರುತ್ತಾ? ಹೌದು ಸರ್. ಮತ್ತೆ ಇದು ತೂಕ 80 ಕೆಜಿ ವರೆಗೂ ಬರುತ್ತಾ? ನೋಡಿ ಸರ್, ಇದು ಇದೆ ಇವಾಗಿನ. ಆದ್ಮೇಲೆ ಬರುತ್ತೆ ಸರ್. ನೀವು ಇದಕ್ಕೆ ಎಲ್ಲ ಫುಡ್ಡು ಎಲ್ಲ ಏನೇನು ಕೊಡ್ತೀರಾ? ಜೋಳ, ಹಿಂಡಿ, ಓಟ್ಸು, ಮಾಲ್ಟು ಎಲ್ಲ ಕೊಡ್ತೀವಿ ಸರ್ ಇದಕ್ಕೆ. ಅಂದ್ರೆ ಇಂಥ ಕುರಿಗಳನ್ನ 4 ಕುರಿ ಸಾಕಿರು ಒಬ್ಬ ಮನುಷ್ಯ ಒಂದು ಸಂಸಾರ ಸಾಕ್ಬಹುದು. ಹೌದು ಸರ್, ಸಾಕ್ಬಹುದು. ನೀವು ಹೇಳೋ ಪ್ರಕಾರ. ಹೌದು ಸರ್. ಬಡವರು ಬದುಕಕ್ಕೆ ಇಂಥ ಕುರಿಗಳು ಸಾಕ್ಬೇಕು ಅಂತ ನಿಮ್ಮ ಅನಿಸಿಕೆ? ಹ್ಞೂ ಸರ್. ಮತ್ತೆ ಎಷ್ಟು ಕುರಿ ಇದೆ ನಿಮ್ಮ ಈ ಥರದ್ದು? ಸರ್ ಈ ಥರದ ಒಂದು 2 ಇದೆ. ಇದೆಲ್ಲ ಹೆಣ್ಗುರಿ ಇದೆ ಸರ್. ನೀವು ಈಗ ಹೆಣ್ಗುರಿಗಳಿಗೆ ಇದನ್ನ ಕ್ರಾಸ್ ಮಾಡೋಕ್ಕೆ ಕ್ರಾಸ್ ಬಿಡ್ಗೆ ಅಂತ ಮಾಡಿಕೊಂಡಿದ್ದೀರಾ? ಹ್ಞೂ ಸರ್, ಕ್ರಾಸ್ ಬಿಡಿಂಗ್ ಅಂತ ಮಾಡಿಕೊಂಡಿದ್ದೀವಿ. ಈಗ ಒಂದು ವರ್ಷದಲ್ಲಿ ಇದು ಎಲ್ಲ ಎಷ್ಟು ಮರಿ ಆಗುತ್ತಿದೋ ಆಗ್ತವೆ ಹೆಣ್ಗುರಿಗಳು? ಸರ್ ಎಲ್ಲ ಒಂದು ವರ್ಷದ ಮೇಲೆ 2 ತಿಂಗಳು 3 ತಿಂಗಳಿಗೆಲ್ಲ 2 ಸುಲ್ ಇದ್ಬಿಡುತ್ತೆ ಸರ್. ಹೌದಾ? 6 ತಿಂಗಳು 7 ತಿಂಗಳಿಗೆಲ್ಲ ಒಂದು ಮರಿ ಹಾಕುತ್ತೆ ಒಂದಿದು. ಮರಿ ಹಾಲು ಎಷ್ಟು ತಿಂಗಳು ಕುಡಿಸ್ತೀರಾ ನೀವು? ಸರ್ ಇದೆಲ್ಲ 3 ತಿಂಗಳು ಕುಡಿಸ್ತೀವಿ ಸರ್. 3 ತಿಂಗಳು ಅದಾದ್ಮೇಲೆ ಮರಿ ತಪ್ಪಿಸ್ಬಿಡ್ತೀರಾ? ಹಿಂದೆಲ್ಲ ಕ್ರಾಸ್ ಮಾಡಿಸ್ಬಿಡ್ತೀವಿ ಸರ್. 3 ತಿಂಗಳಾದ್ಮೇಲೆ ಮರಿ ಕ್ರಾಸ್ ಮಾಡಿಸ್ತೀರಾ? ಕ್ರಾಸ್ ಮಾಡಿಸ್ತೀವಿ. ಮರಿ ಹಾಕಿದಾಗ ಎಷ್ಟು ಕೆಜಿ ಬರುತ್ತೆ ಅಂದಾಜಿದು? ಸರ್ ಇದನ್ನ 4 ರಿಂದ 3 ಕೆಜಿ ಬರುತ್ತೆ ನಾಟಿ ಕುರಿಗೆ. ನಾಟಿ ಕುರಿಗೆ ನೀವು ಕ್ರಾಸ್ ಮಾಡಿಸಿ 3 ರಿಂದ 4 ಕೆಜಿ ಬರುತ್ತೆ. ಹ್ಞೂ ಸರ್. ಮತ್ತೆ ಈಗ ಕುರಿಗಳಿಗೆ ಏನಾದ್ರು ಕಾಯಿಲೆಗಳು ಎಲ್ಲ ಬಂದಾಗ ಯಾವ ರೀತಿ ನೀವು ಟ್ರೀಟ್ಮೆಂಟ್ ಕೊಡ್ತೀರಾ? ಇಂಜೆಕ್ಷನ್ ಹಾಕೊಂತೀವಿ ಸರ್. 7 ತಿಂಗಳಿಗೆ ಒಂದು ET, PPR, HS, ಬ್ಲೂಟಂಗು, ಆಮೇಲೆ ಜಂತು ನಾಶಕ 2 ತಿಂಗಳಿಗೆ ಒಂದ್ಸತಿ ಜಂತು ನಾಶಕ ಮಾಡ್ತೀವಿ. ಈ ಥರ ಲಿವರ್ ಟಾನಿಕ್ಗಳು ಎಲ್ಲನೂ ಹಾಕೊಂಡು ನೀವು ಮೇಂಟೈನ್ ಮಾಡ್ತೀರಾ? ಯಾವ್ಯಾವ ಮೇವು ಕೊಡ್ತೀರಾ ನೀವು? ಸರ್ ಸೈಲೇಜು, ರಾಗಿ ಹುಲ್ಲು, ಆಮೇಲೆ ಹಸಿರು ಮೇವು, ಪೇರು ಎಲ್ಲ ಕೊಡ್ತೀವಿ ಸರ್. ಹೌದಾ? ಸೈಲೇಜ್ ಯಾವ ಥರ ಮಾಡ್ತೀವಿ? ಸೈಲೇಜ್ ನಾವೇ ಮಾಡ್ತೀವಿ ಸರ್. ಶೈಲೇಜ್ ನೀವೇ ಸ್ವಂತವಾಗಿ ಮಾಡ್ಕೋತೀರಾ? ಹ್ಞೂ ಸರ್. ಏನೇನು ಹಾಕಿ ಶೈಲೇಜ್ ಮಾಡ್ತೀರಾ ನೀವು? ಸರ್ ಬೆಲ್ಲ ಉಪ್ಪು ಅಷ್ಟೇ ಸರ್, ನಾವು ಹಾಕೋದು ಏನು ಹಾಕಲ್ಲ. ಎಷ್ಟೆಷ್ಟು ಶೈಲೇಜ್ ಮಾಡ್ಕೋತೀರಾ ನೀವು? ಸರ್ ಎಲ್ಲ ಒಂದೊಂದು 10-12 ಟನ್ ಒಂದೊಂದು ಮಾಡ್ತೀವಿ ಸರ್. 10-11 ಟನ್ ಒಂದೊಂದು ಸರಿ ಮಾಡ್ಕೋತೀರಾ? ಹ್ಞೂ ಸರ್. ಅದು ಎಷ್ಟು ದಿವಸ ಉಪಯೋಗಿಸ್ತೀರಾ ಅದನ್ನ? ಸರ್ ಎಲ್ಲ ತಟ್ಟಿಲಿದೆ ಸರ್. ಬೇಕಾದಾಗ ತೆಗಿತೀವಿ ಸರ್. ತೆಗ್ದು ಹಾಕಂತ ಇರ್ತೀವಿ. ತೆಗೆದ್ಮೇಲೆ ಖಾಲಿ ಮಾಡ್ತೀವಿ ಸರ್. ಹೌದಾ? ಸರ್. ಸರಿ 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 ಸರ್. ಸರ್ ಇದು ಕುರಿ ಟಗರು ಜೊತೆಗೆ ಈ ಮೇಕೆಗಳನ್ನು ಸಾಕಿದ್ದೀರಾ? ಹ್ಞೂ ಸರ್, ಮೇಕೆನೂ ಇದೆ. ಇದು ಈ ಮೇಕೆ ಯಾವ ಜಾತಿ, ಯಾವ ಮೇಕೆ ಅಂತ ಸ್ವಲ್ಪ ನಮ್ಮ ವೀಕ್ಷಕರಿಗೆ ತಿಳಿಸಿ. ಸರ್ ಇದು ಸೌತ್ ಆಫ್ರಿಕಾದು ಡಾರ್ಫರ್ ಅಂತ ಹೇಳ್ಬಿಟ್ಟು, ಬೋಯರ್ ಅಂತ ಹೇಳ್ಬಿಟ್ಟು. ಹೌದು ಸರ್. ಹೌದಾ? ಇದು ಎಷ್ಟು ವರ್ಷದ ಮೇಕೆ ಓದ್ತಾ ಇದು? ಇದು 1 ವರ್ಷದ ಮೇಲೆ 4 ತಿಂಗಳು ಸರ್. ಇವಾಗ 2 ಆಗಿದೆ. 2 ಆಗಿದೆ ಇದು? ಹೌದು ಸರ್. ಎಷ್ಟು ಕೆಜಿ ಬರುತ್ತೆ ವರ್ಷಕ್ಕೆ ಇದು? ಸರ್ ಇವಾಗ ಒಂದು 60 ಕೆಜಿ ಇದೆ ಸರ್. ಎಷ್ಟು ವರ್ಷದ ಮೇಕೆ ಇದು? ಸರ್ ವರ್ಷದ ಮೇಲೆ 3 ತಿಂಗಳು ಸರ್. 1 ವರ್ಷದ ಮೇಲೆ 3 ತಿಂಗಳಿಗೆ 60 ಕೆಜಿ ತೂಕ ಬರುತ್ತೆ ಇದು? ಹ್ಞೂ ಸರ್. ಇದು ತುಂಬಾ ಚೆನ್ನಾಗಿ ಸಾಕಿದ್ದೀರಾ. ಇದಕ್ಕೂ ಏನೇನು ಮೇವು ಕೊಡ್ತೀರಾ ನೀವು? ಇದಕ್ಕೂ ಮಾಮೂಲಿ ಅದೇ ಸರ್ ಕೊಡೋದು, ಜೋಳ, ಓಟ್ಸು, ಹಿಂಡು. ಹೌದಾ? ಹೌದು ಸರ್. ಇದು ಒಟ್ಟಿನಲ್ಲಿ 1 ವರ್ಷಕ್ಕೆ 60 ಕೆಜಿ ಬರುತ್ತೆ ಅಂತ ನೀವು ಹೇಳ್ತಿದ್ದೀರಾ? ಹೌದು ಸರ್. ಈ ತಳಿ ಅದೇ ಥರ ಇರುತ್ತಾ? ಎಲ್ಲವೂ ಅದೇ ಥರ ಬರುತ್ತಾ ಇಲ್ಲ ಯಾವುದೋ ಒಂದೊಂದು ಬರುತ್ತಾ? ಸರ್ ಇಲ್ಲ, ಎಲ್ಲ ಅದೇ ಥರ ಇರುತ್ತೆ. ಇದು ಬ್ರೀಡಿಂಗ್ ಸರ್. ಇದು ಮಡಿಕೊಂಡಿರೋದು. ಹೌದಾ? ಬಿಡ್ತೀವಿ. ಬ್ರೀಡಿಂಗ್ ಪರ್ಪಸ್ಗೆ ಮಡಿಕೊಂಡಿದ್ದೀರಾ ನೀವು? ಸರ್ ಮರಿ ಚೆನ್ನಾಗಿ ಬೀಳುತ್ತೆ, ತೂಕವಾಗಿ ಬೀಳುತ್ತೆ. ಇದ್ರ ಮಾಂಸ ಹೇಗಿರುತ್ತೆ? ಸರ್ ಚೆನ್ನಾಗಿರುತ್ತೆ ಸರ್ ಇದೆಲ್ಲ. ಹೌದಾ? ಹೋಟ್ಲಾಗೆಲ್ಲ ಇದೇನೆ ಸರ್ ಯೂಸ್ ಮಾಡೋದು. ಹೌದಾ? ಹೌದು ಸರ್. ತುಂಬ ಟೇಸ್ಟಿಯಾಗಿರುತ್ತೆ ಮಟನ್ ಇದು? ಹ್ಞೂ ಸರ್. ಇದೆಲ್ಲ ಕೆಜಿ ಲೆಕ್ಕ ನೀವು ಕೊಡಬೇಕು ಅಂತಂದರೆ ಯಾವ ಥರ ಕೊಡ್ತೀರಾ? ಸರ್ ಇದೆಲ್ಲ ಕೆಜಿ ಇದು ಗಂಡಾದರೆ 1,000 ರೂಪಾಯಿ, ಹೆಣ್ಣಾದರೆ 1,500 ರೂಪಾಯಿ ಹಿಂಗೆ ಕೊಡ್ತೀವಿ ಸರ್. ಹೌದಾ? ಹೌದು ಸರ್. ಮತ್ತೆ ಈಗ ಈ ಥರದ್ದು ಎಷ್ಟು ಮೇಕೆ ಇದೆ ನಿಮ್ಮ ಹತ್ರ ಓತಗಳು? ಸರ್ ನಮ್ಮ ಹತ್ರ ತುಂಬ ಇದೆ. ಇವಾಗ ಮರಿ ಹಾಕಿ ಎಲ್ಲ ತುಂಬ ಆಗಿದೆ ಸರ್ ಇದೆಲ್ಲ. ಹೌದಾ? ನೀವೇ ಇಲ್ಲಿ ಮರಿಗಳನ್ನ ಹಾಕ್ಸಿ ಮರಿಗಳನ್ನ ಮಾರ್ತೀರಾ? ಹೌದು
ಹೌದು ಸರ್, ಮರಿ ಹಾಕಿ ಮಾರೋದು. ಅವೆಲ್ಲ ಮರಿಗಳು ಯಾವ ಥರ ರೇಟಲ್ಲಿ ಕೊಡ್ತೀರಾ ನೀವು? ಈಗ ಯಾರಾದರೂ ಈಗ ನಮ್ಮಂಥವ್ರು ಯಾರೋ ಬೇಕು ಅಂತ ಬಂದರು ಅಂತಂದರೆ ನೀವು ಯಾವ ರೀತಿ ಯಾವ ರೇಟಲ್ಲಿ ಕೊಡ್ತೀರಾ? ಸರ್ ಇದೆಲ್ಲ ಪೀಸ್ ಲೆಕ್ಕ ಕೊಡ್ತೀವಿ ಸರ್. ಪೀಸ್ ಲೆಕ್ಕನೇ ಕೊಡ್ತೀರಾ? ಹ್ಞೂ ಸರ್ ಇದೆಲ್ಲ. ಹಾಂ. ಒಟ್ಟಿನಲ್ಲಿ ನೀವು ಇಷ್ಟೆಲ್ಲ ಓದ್ಕೊಂಡು ಮಾಡ್ಕೊಂಡು ಈಗ ಯಾರೋ ಬೇರೆಯವ್ರ ಹತ್ರ ಹೋಗಿ ಕೈಗೆ ಹಾಳಾಗ್ದಲೇ ನಮ್ಮ ಸ್ವಂತ ದುಡಿಮೆಯಿಂದ ಮಾಡಬೇಕು ಅಂತ ಮಾಡ್ತಾ ಇದ್ದೀರಾ. ಹೌದು ಸರ್. ವರ್ಷಕ್ಕೆ ನೀವು ವಾರ್ಷಿಕವಾಗಿ ನೀವು ಅಂದಾಜು ಎಷ್ಟು ದುಡಿಮೆ ಆಗುತ್ತೆ ನಿಮಗೆ? ಸರ್ ಒಂದು 5 ರಿಂದ 6 ಲಕ್ಷ ಆಗುತ್ತೆ ಸರ್. 5 ರಿಂದ 6 ಲಕ್ಷ ರೂಪಾಯಿ ಸ್ವತಂತ್ರವಾಗಿ ನೀವೇ ಒಂದು ಸ್ವಂತ ಕೆಲಸ ಅಂತ ಇಟ್ಕೊಂಡು ಈ ಒಂದು ಪಶುಪಾಲನೆ ಮಾಡಿಕೊಂಡು ಅದರಲ್ಲಿ ಸಂಪಾದನೆ ಮಾಡ್ತಾ ಇದ್ದೀರಾ. ಹೌದು ಸರ್. ನೀವು ಈ ಊರಿನಲ್ಲಿ ಮಾದರಿಯಾಗಿರಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಪಶುಪಾಲನೆ ಮಾಡ್ಕೊಂಡು ಕುರಿ ಮೇಕೆಗಳು ಕೋಳಿಗಳನ್ನು ಹಸುಗಳನ್ನು ಎಲ್ಲ ಸಾಕ್ಕೊಂಡು ನೀವು ಈ ಥರ ಒಂದು ಬೆಳವಣಿಗೆ ಮಾಡ್ತಾ ಇದ್ದೀರಾ. ಹೌದು ಸರ್. ಸರ್ ಈ ಮೇಕೆ ಇಷ್ಟು ಎತ್ತರವಾಗಿ ಇಷ್ಟು ಸೈಜ್ ಆಗಿದೆಯಲ್ಲ, ಇದು ಯಾವ ತಳಿ ಸರ್ ಇದು? ಇದು ರಾಜಸ್ಥಾನದ ಶಿರೋಹಿ ಅಂತ ಹೇಳ್ಬಿಟ್ಟು. ರಾಜಸ್ಥಾನದಿಂದ ತರದ ಶಿರೋಹಿ, ರಾಜಸ್ಥಾನ್ ಬ್ರೀಡು. ಹ್ಞೂ ಸರ್ ಇದು. ಹಾಂ. ಇದು ಈಗ ಲೈವ್ ಏನು ತೂಕ ಬರುತ್ತೆ ಸರ್ ಇದು? ಇದೆಲ್ಲ ಒಂದು 60 kg ಇದೆ ಸರ್. ಎಷ್ಟು ವರ್ಷ ಆಗಿದೆ ಸರ್ ಇದಕ್ಕೆ? ಇದೆಲ್ಲ ನಾವು ತಂದು 3 ವರ್ಷ ಆಗಿದೆ ಸರ್. 3 ವರ್ಷದಿಂದ ಸಾಕಿದ್ರೆ ಎಷ್ಟೆಷ್ಟು ಮರಿ ಹಾಕುತ್ತೆ ಸರ್ ಇದು? ಸರ್ ಒಂದೊಂದ್ಸತಿ ಹಾಕಿದ್ರೆ 2 ಹಾಕುತ್ತೆ, ಒಂದೊಂದು ಹಾಕುತ್ತೆ. ಎರಡೆರಡು ಮರಿ ಒಂದೊಂದು ಮರಿ ಹಾಕುತ್ತೆ. ಒಂದೊಂದು ಮರಿ ಎಲ್ಲ ಹೋಗಿ 30 ಸಾವಿರಕ್ಕೆ ಮಾರಿದ್ದೀವಿ ಸರ್. ಇದ್ರದ್ದು ಒಂದೊಂದು ಮರಿಗಳು 30 ಸಾವಿರಕ್ಕೆ ಮಾರಿದ್ದೀರಾ? ಹೌದು ಸರ್. ಹೌದಾ? ಇದು ಎಷ್ಟು ಒಂದು ವರ್ಷಕ್ಕೆ ಎಷ್ಟು ಡೆವಲಪ್ಮೆಂಟ್ ಆಗುತ್ತೆ ಇದು? ಮರಿ ದಪ್ಪ ಆಗುತ್ತೆ, ಎಷ್ಟು ಕೆ ಜಿ ತೂಕ ಬರುತ್ತೆ ಸರ್? ಇದರೆಲ್ಲ ಮರಿ ಬಂದ್ಬಿಟ್ಟು ಒಂದು ವರ್ಷದಲ್ಲೆಲ್ಲ 50 ರಿಂದ 60 kg ಟಚ್ ಆಗುತ್ತೆ ಸರ್. 50 ರಿಂದ 60 kg ತೂಕ ಬರುತ್ತೆ. ಹ್ಞೂ ಸರ್. ಬಾಯ್ ಕ್ರಾಸ್ ಮಾಡಿಸ್ತಿದ್ದೀವಲ್ಲ. ಇದು ಗಂಡು ಓತಗಳು ಅಷ್ಟು ಕೆ ಜಿ ಬರುತ್ತಾ ಇಲ್ಲ ಹೆಣ್ಣು ಬರುತ್ತಾ ಸರ್? ಸರ್ ಗಂಡು ಬರುತ್ತೆ. ಗಂಡು ಬರುತ್ತೆ. ಹೆಣ್ಣೆಲ್ಲ ಒಂದು 35-40 kg ಬರುತ್ತೆ ಸರ್. ಗಂಡು 60 kg ಬರುತ್ತೆ, ಹೆಣ್ಣು 35-40 kg ಬರುತ್ತೆ. ಹಾಲು ಬರುತ್ತಲ್ಲ, ಅದಕ್ಕೋಸ್ಕರ ಚೆನ್ನಾಗಾಗುತ್ತೆ ಸರ್. ಹೌದಾ? ಹಾಂ. ಇದು ಹೆಂಗೆ ಮಟನ್ ಎಲ್ಲ ಹೆಂಗಿರುತ್ತೆ ಇದು? ಇದು ಟೇಸ್ಟ್ ಯಾವ ಥರ ಇರುತ್ತೆ? ಚೆನ್ನಾಗಿರುತ್ತೆ ಸರ್ ಇದೆಲ್ಲ. ಇದು ತುಂಬ ಚೆನ್ನಾಗಿರುತ್ತೆ. ಹೌದು ಸರ್. ಇದೆಲ್ಲ ನೀವು ಮಾರ್ಬೇಕಾ ಮಟನ್ ಪರ್ಪಸ್ಗೆ ಮಾಡ್ತೀರಾ ಇಲ್ಲ ಯಾವ ಥರ, ಇಲ್ಲ ತಳಿ ಅಭಿವೃದ್ಧಿಗೋಸ್ಕರ ಮಾಡ್ತಾ ಇದ್ದೀರಾ? ಇದ್ರ ಮರಿ ಎಲ್ಲ ಒಂದೊಂದು ವರ್ಷದಲ್ಲಿ ಬಂದು ಎಲ್ಲ ಇದು ಕೊಟ್ಬಿಡ್ತೀವಿ, ಎಲ್ಲ ಬಕ್ರಿ ಹಬ್ಬದಲ್ಲಿ ಕೊಟ್ಬಿಡ್ತೀವಿ. ಮರಿ ಎಲ್ಲ ಮಡಿಕಂತೀವಿ. ಮರಿ ಯಾರನ್ನ ಬ್ರೀಡಿಂಗ್ ಬಂದ್ರೆ ಕೊಟ್ಬಿಡ್ತೀವಿ. ಹೆಣ್ಮರಿ ಎಲ್ಲ ಬ್ರೀಡಿಂಗ್ಗಳಿಗೆ ಕೊಡ್ತೀರಾ? ಇದೆಲ್ಲ ಬಕ್ರಿ ಹಬ್ಬಕ್ಕೆ ಒಂದು ಸಾಕಾದ ಇದೆಲ್ಲ. ಮಕ್ಕಳನ್ನೆಲ್ಲ ತುಂಬ ಚೆನ್ನಾಗಿ ಸಾಕಿದ್ರೆ ಇದು ದಷ್ಟಪುಷ್ಟವಾಗಿ ಒಂದು ವರ್ಷಕ್ಕೆ ಕನಿಷ್ಠ ನಿಮ್ಮ ಲೆಕ್ಕಾಚಾರ ಒಂದು 35-40 kg ಹೆಣ್ಮೇಕೆ ಬರುತ್ತೆ. ಗಂಡು ಮೇಕೆಗಳು 50 ರಿಂದ 60 kg ಹತ್ತತ್ರ ಬರುತ್ತೆ ಅಂತ ನಿಮ್ಮ ಒಂದು ಇದು. ತುಂಬ ಚೆನ್ನಾಗಿ ಸಾಕಿದ್ದೀರಾ, ತುಂಬ ಚೆನ್ನಾಗಿ ಮೇಕೆಗಳನ್ನ ಸಾಕಿ ಬೇರೆಯವರಿಗೆ ಮಾದರಿಯಾಗಿದ್ದೀರಾ ನೀವು. ತುಂಬ ಸಂತೋಷ. ಗೈಸ್, ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಮತ್ತೊಂದು ವಿಡಿಯೋಲಿ ಸಿಗೋಣ. ಬಾಯ್.